ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೇಯಸ್. ನಾನಿವತ್ತು ಹೊನ್ನವ ಮಂತ್ರಾಲಯದಲ್ಲಿ ಇದೆ. ಈ ಕ್ಷೇತ್ರದ ಮಹಿಮೆ ಬಗ್ಗೆ ಫಸ್ಟ್ ಮಾತಾಡೋಣ. ಆಮೇಲೆ ನನಗೇನು ಕಷ್ಟ ಕಾರ್ಪಣ್ಯಗಳಿತ್ತು, ಇಲ್ಲಿ ಬಂದು ಏನ್ ಸಂಕಲ್ಪ ಮಾಡ್ಕೊಂಡೆ, ಎಷ್ಟು ದಿನ ಸೇವೆ ಮಾಡಿದೆ, ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಹೊನ್ನವ ಮಂತ್ರಾಲಯ ನಿಮಗೆ ಮಾಗಡಿ ರಸ್ತೆಯ ಹೊನ್ನವಗಟ್ಟಿನಲ್ಲಿ. ಇಲ್ಲಿ ಮೂಸಿಕವ ಅಂತ ಹಯಕಿರಿ ಸಮೇತವಾಗಿ ಹೋಮದಲ್ಲಿ ಉದ್ಭವ ಆಗಿರೋದು. ಇಲ್ಲಿ ರಾಯರು, ಪಂಚಮುಖಿ, ಆಂಜನೇಯ, ನರಸಿಂಹರು ಎಲ್ಲರೂ ಒಟ್ಟಿಗೆ ಇದ್ದಾರೆ ಇಲ್ಲಿ. ನನಗೆ ಇಲ್ಲಿ ಬಂದಾಗ ನನಗೆ ಸ್ವಲ್ಪ ಕೆಲ್ಸದ ತೊಂದ್ರೆ, ಆರೋಗ್ಯದ ಸಮಸ್ಯೆ ಎಲ್ಲ ಇತ್ತು. ನನ್ ರಾಯರ್ನ ಏನು ಕೇಳ್ಕೊಂಡಿಲ್ಲ, ನನ್ಗೆ ಈ ಕಷ್ಟ ಇದೆ ಮಾಡ್ಕೊಳಪ್ಪ, ಆ ಕಷ್ಟ ಇದೆ ಸಾಲ್ವ್ ಮಾಡ್ಕೊಳಪ್ಪ ಅಂತ. ಇಲ್ಲಿ ಬಂದೆ, ರಾಯರ್ಗೊಂದು ನಮಸ್ಕಾರ ಮಾಡಿದೆ. ನರಸಿಂಹ ದರ್ಶನ ಅಂತ ಇಲ್ಲಿ ಗುರುಗಳಿದ್ದಾರೆ, ಅವ್ರ ಹತ್ರ ನಮ್ಮ ಕಷ್ಟಗಳನ್ನ ಹೇಳ್ಬೋದು. ಯಾವ್ದೇ ರೀತಿ ಜಾತಕ ಆಗ್ಲಿ ಬೇರೆ ಏನು ನೋಡೋದಿಲ್ಲ ಇಲ್ಲಿ. ನೀವು ಬನ್ನಿ, ನೀವೇನೇ ಪಾಪ ಕರ್ಮಗಳು ಮಾಡಿರ್ಲಿ, ನಿಮ್ಮ ಕರ್ಮದ ಗಂಟನ್ನ ಕಳಿಬೇಕು ಅಂದ್ರೆ ರಾಯರೇ ಅದಕ್ಕೆ ನಿಮ್ಗೆ ದಾರಿ ತೋರಿಸ್ತಾರೆ. ನೀವು ಎಷ್ಟು ವಾರ ನಮಸ್ಕಾರ ಹಾಕ್ಬೇಕು, ಎಷ್ಟು ವಾರ ತುಪ್ಪದ ದೀಪ ಹಚ್ಬೇಕು, ಎಲ್ಲದನ್ನು ಗುರು ಮಾರ್ಗದರ್ಶನ ಆಗತ್ತೆ ನಿಮ್ಗೆ. ಖಂಡಿತ ಬನ್ನಿ, ಎಲ್ಲಾರ್ಗು ಒಳ್ಳೇದಾಗತ್ತೆ. ನಾನೇ ಒಂದ್ ಸಾಕ್ಷಿ ನಿಮ್ ಮುಂದೆ. ಖಂಡಿತ ನೀವೆಲ್ರು ರಾಘವೇಂದ್ರ ಮಹಾತ್ಮೆ ನೋಡ್ತಾ ಇದ್ದೀರಾ, ನಾನು ರಾಯರ್ ಪಾತ್ರ ಮಾಡ್ತಾ ಇದೀನಿ. ಇದಕ್ಕಿಂತ ಒಂದು ಒಳ್ಳೆ ಉದಾಹರಣೆ ಬೇಡ ಅಂತ ಅನ್ಕೊಳ್ತೀನಿ. ರಾಯರ್ ಇಷ್ಟು ಮಟ್ಟಿಗೆ ಇಟ್ಟಿದ್ದಾರೆ, ನಾನು ಯಾವಾಗ್ಲೂ ರಾಯರ್ಗೆ ಕೃತಜ್ಞತೆ ಸಲ್ಲಿಸ್ತೀನಿ, ಯಾವಾಗ್ಲೂ ಕೃತಜ್ಞತೆಯಾಗಿರ್ತೀನಿ. ಖಂಡಿತ ಎಲ್ಲಾರು ಬನ್ನಿ, ಎಲ್ಲಾರ್ಗು ಒಳ್ಳೇದಾಗ್ಲಿ. ಪೂಜ್ಯಾಯ ರಾಘವೇಂದ್ರ ಸಂಚದನ್ ಮಾಡ್ತಾ ಇದ್ದಾರೆ.